ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 59ನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೆಸರಿಸಿ. ಎ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಏನಂತ ಕರಿತೀವಿ? ಪ್ರೋಟಾನ್ಗಳು ಅಂದ್ರೆ ಧನಾತ್ಮಕ ಅಂಶಗಳು ಅಥವಾ ಧನಾಯಾನ್ ಅಲ್ವಾ? ಧನ ಕಣಗಳು. ರೀಟೇಕಿಂಗ್ ಕ್ವಶನ್ ನಂಬರ್ 59. Retaking question number 59. Hello everyone, welcome to ಸಂವಾದನ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 59ನೇ ಪ್ರಶ್ನೆ. ಕೆಳಗಿನವುಗಳನ್ನು ಹೆಸರಿಸಿ. ಎ. ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ. ಪ್ರೋಟಾನ್ಗಳ ಸಂಖ್ಯೆಯನ್ನು ಏನಂತ ಕರೀತಾರೆ? ಪರಮಾಣು ಸಂಖ್ಯೆ. ಬಿ. ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ರಾಶಿ ಸಂಖ್ಯೆ ಹೊಂದಿರುವ ಒಂದೇ ಧಾತುವಿನ ಪರಮಾಣು. ಒಂದೇ ಧಾತುವಿನ ಪರಮಾಣು, ಅದರ ಪರಮಾಣು ಸಂಖ್ಯೆ ಒಂದೇ ಇರುತ್ತದೆ, ಆದರೆ ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರುತ್ತದೆ. ಹಾಗಿದ್ರೆ ಅದನ್ನ ಏನಂತ ಕರೀತಾರೆ? ಎಸ್, ಸಮಸ್ಥಾನಿಗಳು. ನೋಡಿ, ಉದಾಹರಣೆಯನ್ನು ನೋಡೋದಿದ್ರೆ ಹೈಡ್ರೋಜನ್ ಸಮಸ್ಥಾನಿಗಳು, ಪ್ರೋಟಿಯಂ, ಡ್ಯೂಟೇರಿಯಂ ಅಂಡ್ ಟ್ರೀಟಿಯಂ. ಇದರಲ್ಲಿ ಪರಮಾಣು ಸಂಖ್ಯೆ 3ರದ್ದು ಒಂದಿದೆ, ಆದ್ರೆ ರಾಶಿ ಸಂಖ್ಯೆ ಬಂದ್ರೆ 1, 2, 3 ಈ ರೀತಿಯಾಗಿ ಬೇರೆ ಬೇರೆಯಾಗಿ ಇದೆ. ಇದನ್ನ ಸಮಸ್ಥಾನಿಗಳು ಅಂತ ಕರಿತೀವಿ. ಸಿ. ವಿಭಿನ್ನ ಪರಮಾಣು ಸಂಖ್ಯೆ ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ವಿದ್ಯಮಾನ. ಇಲ್ಲಿ ಪರಮಾಣು ರಾಶಿ ಒಂದೇ ಇರುತ್ತದೆ, ವಿಭಿನ್ನ ಪರಮಾಣು ಸಂಖ್ಯೆ ಹೊಂದಿರುವಂತಹ ವಿಭಿನ್ನ ಧಾತು ಇರುತ್ತೆ. ಅದನ್ನ ಏನಂತ ಕರಿತೀವಿ? ಐಸೋಬಾರ್ಗಳು. ಉದಾಹರಣೆಯನ್ನ ನೋಡೋದಿದ್ರೆ ಆರ್ಗಾನ್, ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ. ಇದರಲ್ಲಿ ನೋಡಿ, ಪರಮಾಣು ರಾಶಿ ಸಂಖ್ಯೆ ಒಂದೇ ಇದೆ, ಆದರೆ ಪರಮಾಣು ಸಂಖ್ಯೆ ಬೇರೆ ಬೇರೆ ಆಗಿದೆ. ಒಂದಕ್ಕೆ 18 ಇದೆ, ಒಂದಕ್ಕೆ 19 ಇದೆ, ಒಂದಕ್ಕೆ 20 ಇದೆ. ಐಸೋಬಾರ್ಗಳು. ಡಿ. ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತ. ಏನಂತ ಕರಿತೀವಿ ಇದನ್ನ? ಪರಮಾಣು ರಾಶಿ ಸಂಖ್ಯೆ. ಥ್ಯಾಂಕ್ ಯು.